ಬಟ್ ಆ ಮೋದಿ ಅವರ ಜನಪ್ರಿಯತೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ರಾಜ್ಯ ಬಿಜೆಪಿ ಎಡವುತ್ತಾ ಇದೆಯಾ ಅಂತ. ಯಾಕೆ ಅಂತ ಕೇಳ್ತೇನೆ ನಾನು. ನೋಡಿ, ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆ ಯಾವ ರೀತಿ ನಡೆಯುತ್ತೆ ಅಂತ ನಿಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೂ ಗೊತ್ತು. ಯಾವ ಥರ ಆಗುತ್ತೆ, ಯಾರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ. ಬಟ್ ಎಲ್ಲ ಕೊನೆಗೆ ಬಂದು ಯಡಿಯೂರಪ್ಪನವ್ರ ಮೇಲೆ ಮುಗಿಬೀಳ್ತಾರೆ. ಹೆಂಗಿದು? ಒಪ್ಕೊಳ್ತಾನೆ ನಿಮ್ಮ ಮಾತನ್ನು. ಯಾಕೆಂತಂದರೆ ಎಲ್ಲರೂ ಕೂಡ ಗೊತ್ತಿದೆ, ರಾಜ್ಯದ 28 ಕ್ಷೇತ್ರಗಳೇ ನಾವು 25 ಕ್ಷೇತ್ರಗಳ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇನ್ನು 3 ಕ್ಷೇತ್ರಗಳು ನಮ್ಮ ಮಿತ್ರ ಪಕ್ಷ ಇರ್ತಕ್ಕಂಥ JDS ಕೊಟ್ಟಿದ್ದಾರೆ. ಎಲ್ಲ 25 ಕ್ಷೇತ್ರದಲ್ಲಿ ವಿಜೇಂದ್ರ ಒಬ್ಬರೇ ಕೂತು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಆಗಲ್ಲ. ಯಾವ ಕಾರ್ಯಕರ್ತರು ಅದನ್ನು ಒಪ್ಪೋದಿಲ್ಲ. ಖಂಡಿತ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು, ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು, ರಾಜ್ಯದ ಕೆಲವು ಮುಖಂಡರುಗಳು ಇವರ ಸಮ್ಮುಖದಲ್ಲಿ ಚರ್ಚೆಗಳಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ವಿಜೇಂದ್ರ ಯಡಿಯೂರಪ್ಪರು ತೀರ್ಮಾನ ಮಾಡಿಲ್ಲ. ಅದರ ನಡುವೆನೂ ಸಹ ಏನು ಈ ರೀತಿ ಚರ್ಚೆಗಳು ಕಳೆದ 8-10 ದಿನಗಳು ಆಯಿತು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದಿತ್ತು. ದುರಾದೃಷ್ಟ ಆಗಿದೆ. ಆದರೆ ಎಲ್ಲವನ್ನ ಮರೆತು ಎಲ್ಲವನ್ನ ಸರಿಪಡಿಸ್ಕೊಂಡು ನಾವು ಮುನ್ನುಗ್ತಾ ಇದ್ದೇವೆ.